ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಯಾವಾಗಲೂ ಒಂದೇ ಥರ ವೀಡಿಯೋಸ್ ಹಾಕಿದ್ರೆ ನಿಮಗೂ ಬೋರ್ ಆಗುತ್ತೆ ಅಂತ ಹೇಳಿ ಇವತ್ತೊಂದು ಬೇರೆ ಥರ ವೀಡಿಯೋ ಹಾಕೋಣ ಅಂತೇಳಿ. ಅಂದರೆ ಈ ವಿಡಿಯೋದಾಗಿ ನಾನು ರೆಸಿಪಿ ಎಲ್ಲ ನಿಮಗೆ ಹೇಳಲ್ಲ. ಒಂದು ಚಿಕ್ಕದಾಗಿ ಈ ನೆಗೆಟಿವ್ ಪೀಪಲ್ ಮತ್ತು ಪಾಸಿಟಿವ್ ಪೀಪಲ್ ಮತ್ತು ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ದು ಸ್ಟೋರಿ ಹೇಗಿರುತ್ತೆ, ಅವ್ರದ್ದು ಹೇಗೆ ಸ್ಟಾರ್ಟಪ್ ಆಗಿರುತ್ತೆ ಅಂತ ಹೇಳಿ ಈ ವಿಡಿಯೋದಾಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನ್ನ ಯೂಟ್ಯೂಬ್ ಜರ್ನಿನೇ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಯಾವುದೇ ಥರ ಬೋರಿಂಗ್ ಅಂತೂ ಆಗೋಲ್ಲ. ಮತ್ತು ನಾನು ಜಾಸ್ತಿ ಈ ರಬ್ಬರ್ ಥರ ಎಳೆಯಲ್ಲ. ಏನು ಮ್ಯಾಟ್ರ್ ಇದೆಯೋ, ಏನು ಸ್ಟೋರಿ ಇದೆಯೋ ಅದನ್ನೇ ಹೇಳ್ತಾ ಹೋಗ್ತೀನಿ ನಾನು. ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಫಸ್ಟು ಟಾಪಿಕ್ ಬಂದು, ನಾನು ಕಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ ಒಂದೇ ಥರ ವೀಡಿಯೋಸ್ನ ಹಾಕೋಕ್ಕಾಗಲ್ಲ. ಅದಕ್ಕೆ ಬೇರೆ ಬೇರೆ ಥರ ವೀಡಿಯೋಸ್ನ ಹಾಕ್ತಿರ್ತೀನಿ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡ್ತೀರಾ. ಮತ್ತು ಜನರಿಗೆ ಒಂದೇ ಥರ ಇದ್ದರೆ ಇಷ್ಟ ಆಗಲ್ಲ ಅಂಥೇಳಿ ನನಗೆ ಯಾವ್ಯಾವ ಥರ ವೀಡಿಯೋ ಮಾಡ್ಬೇಕು ಅನಿಸುತ್ತೋ, ನನಗೆ ಕಂಫರ್ಟು ಅಂತ ಹೇಳಿ ಆ ವೀಡಿಯೋಸ್ನ ಮಾಡ್ತೀನಿ. ಕೆಲವ್ರಿಗೆ ವೀಡಿಯೋ ಇಷ್ಟ ಆಗುತ್ತೆ, ವ್ಯೂಸು ಪರವಾಗಿಲ್ಲ ಬರುತ್ತೆ. ನಾನು ವ್ಯೂಸು, ಸಬ್ಸ್ಕ್ರೈಬರ್ಸು ಎಲ್ಲ ಮ್ಯಾಟ್ರು ಥರ ಯೋಚನೆ ಮಾಡಲ್ಲ. ಏನು, ನನ್ನದೊಂದು ಪ್ಯಾಷನ್. ಕಂಟೆಂಟ್ ಕ್ರಿಯೇಟರ್ ಆಗೋದು ನನ್ನೊಂದು ಪ್ಯಾಷನ್ ಥರ. ನಾನು ವಿತೌಟ್ ಪೇಮೆಂಟ್ ಯೂಟ್ಯೂಬಲ್ಲಿ ಎಷ್ಟು ವೀಡಿಯೋ ಹಾಕಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ನನ್ನ ಚಾನಲಲ್ಲಿ 11K ಪ್ಲಸ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನನಗೆ ಇದುವರೆಗೂ ಒಂದೇ ಒಂದು ರೂಪಾಯಿ ಸಹ ಯೂಟ್ಯೂಬಿಂದ ಬಂದಿಲ್ಲ. ಹಾಗೂ ನಾನು ಯೂಟ್ಯೂಬ್ ಬಿಟ್ಟಿಲ್ಲ. ನನಗೊಂದೊಂಥರ ಪ್ಯಾಷನ್ ಥರ ಫ್ರೆಂಡ್ಸ್. ಹಾಗಾಗಿ ಯೂಟ್ಯೂಬ್ನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು 2021ರಲ್ಲಿ ಅನಿಸುತ್ತೆ ವೀಡಿಯೋನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಚಾನಲ್ನೂ ಅಷ್ಟೇ ನಾನು ಆವಾಗೇ ಫಸ್ಟು ಕ್ರಿಯೇಟ್ ಮಾಡಿದ್ದು. ಫ್ರೆಂಡ್ಸ್, ಇಲ್ಲಿಗೆ ಒಂದು ಟಾಪಿಕ್ ಆಯಿತು. ಈಗ ಎರಡನೇ ಟಾಪಿಕ್ ಬಂದು ಪೀಪಲ್ಸ್ ಬಗ್ಗೆ. ಪೀಪಲ್ಸ್ ಅಂದರೆ ಎನಿಥಿಂಗ್ಸ್, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಕ್ಸೆಟ್ರಾ ಪೀಪಲ್ಸ್ ಇರ್ತಾರಲ್ಲ ಅವ್ರ ಬಗ್ಗೆ. ಫಸ್ಟು ನೆಗೆಟಿವ್ ಪೀಪಲ್ಸ್ ಬಗ್ಗೆ ಹೇಳ್ಬಿಡ್ತೀನಿ ಫ್ರೆಂಡ್ಸ್. ಅವ್ರು ಹೆಂಗಿರ್ತಾರೆ ಅಂದರೆ, ನಾವೇನಾದರೂ ಒಂದು ಸ್ಟಾರ್ಟಪ್ ಮಾಡ್ತೀವಿ ಅಂದರೆ ಅದಕ್ಕೆ ಅವರು ಸಪೋರ್ಟ್ ಮಾಡಲ್ಲ. ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ. ನಮಗಿರೋ ಅಂಥ ಮೈಂಡ್ಸೆಟ್ಟು ಕೂಡ ಅವ್ರು ಚೇಂಜ್ ಮಾಡ್ತಾರೆ. ಆ ಥರ ನೆಗೆಟಿವ್ ಪೀಪಲ್ಸ್ ಇರ್ತಾರೆ. ಯಾಕೆಂದರೆ ನನಗಾಗಿರೋ ಅಂಥ ಎಕ್ಸ್ಪೀರಿಯನ್ಸ್ ಇದು. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ನಾನು ಸುತ್ತಮುತ್ತ ಫ್ಯಾಮಿಲಿ ಎಲ್ಲ ಕಡೆ ಡಿಸ್ಕಷನ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳಿದಾಗ ನನಗೆ ಒಬ್ಬರು ಕೂಡ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಲಿಲ್ಲ. ನಾನು ಓಕೆ, ಬರೀ ನೆಗೆಟಿವೇ ನಂಗೆ ಹೇಳಿದ್ರು. ಮತ್ತು ಅದರಲ್ಲೂ ರೂಲ್ಸ್ ಬೇರೆ. ಫ್ಯಾಮಿಲಿ ತೋರ್ಸೋಂಗಿಲ್ಲ, ಫೇಸ್ ತೋರ್ಸೋಂಗಿಲ್ಲ, ಪರ್ಸ್ನಲ್ ಬಗ್ಗೆ ಏನು ಮಾತಾಡೋಂಗಿಲ್ಲ ಅಂಥೇಳಿ ಒಂದಷ್ಟು ಟ್ರೈನ್ ಥರ ನನಗೆ ರೂಲ್ಸ್ ಹಾಕ್ಬಿಟ್ರು. ಹೋಗಿ ಫೇಸ್ ವಿತೌಟ್ ಫೇಸೇ ಎಷ್ಟು ವೀಡಿಯೋಸ್ ಮಾಡ್ಬೋದು ಅಂತೇಳಿ ಅದೊಂದು ನನಗೆ ನಾನೇ ಮೋಟಿವೇಶನ್ ಮಾಡಿಕೊಂಡು ಆ ವೀಡಿಯೋನ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ವೀಡಿಯೋ ಸ್ಟಾರ್ಟ್ ಮಾಡಿ ಆದಮೇಲೆ ಈಗ ಸೆಕೆಂಡ್ ವ್ಯೂ ಆಫ್ ಅಂದರೆ ಪಾಸಿಟಿವ್ ಪೀಪಲ್ ಬಗ್ಗೆ ಈಗ ಹೇಳೋಣ ಫ್ರೆಂಡ್ಸ್. ನಾನು ಫಸ್ಟ್ ಸ್ಟಾರ್ಟಿಂಗಿಂದ ವೀಡಿಯೋ ಹಾಕ್ಬೇಕಾದ್ರೂ ನನ್ನ ವೀಡಿಯೋಸಲ್ಲಿ ಪರವಾಗಿಲ್ಲ ಫ್ರೆಂಡ್ಸ್, ಒಂದು 50-100 ಆ ಥರ ವ್ಯೂಸ್ ಬಂದೇ ಬರೋದು. ನಾನು ಮಿನಿಮಮ್ 1 ವರ್ಷ ಬರೀ 50 ಸಬ್ಸ್ಕ್ರೈಬರ್ಸಲ್ಲೇ ನಾನು ವೀಡಿಯೋಸ್ನ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಫಸ್ಟಿಗೆ ಬೇರೆ ಥರ ವೀಡಿಯೋಸ್ನ ಹಾಕ್ತಿದ್ದೆ. ನಾನು ತುಂಬ ವೀಡಿಯೋ ಸರ್ಚ್ ಮಾಡಿದ್ದೀನಿ ಫ್ರೆಂಡ್ಸ್, ವಿತೌಟ್ ಫೇಸ್ ವೀಡಿಯೋ ಏನೇನು ಮಾಡ್ಬೋದು ಅಂತ ಹೇಳಿ. ಫಸ್ಟು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ವೀಡಿಯೋಸ್ ಹಾಕ್ತೆ, ಆಮೇಲೆ ಈ ಮ್ಯಾಥ್ಸ್ ಟ್ರಿಕ್ಸ್ ಹಾಕ್ತೆ, ಈ ಸ್ಪೋಕನ್ ಇಂಗ್ಲೀಷ್ ಥರ ಹಾಕ್ತೆ, ಮತ್ತು ರಂಗೋಲಿ ಹಾಕ್ತೆ. ಅದಕ್ಕೆ ನನಗೆ ಫ್ಯಾಮಿಲಿ ಕಡೆಯಿಂದ ನೆಗೆಟಿವ್ ಬಂತು. ಓಹೋ, ನೀನೇನು ದೊಡ್ಡ ಇವಳ ಅಂತ ಹೇಳಿ ಸಿಕ್ಕಾಪಟ್ಟೆ ನೆಗೆಟಿವ್ ಬಂತು. ನಾನು ಫುಲ್ ವೀಡಿಯೋಸ್ ಡಿಲೀಟ್ ಮಾಡಿಬಿಟ್ಟೆ.
ಅದಾದಮೇಲೆ ನೆಕ್ಸ್ಟು ನಾನು ಮನೆಯಲ್ಲಿ ಏನು ನನಗೆ ಡಿಫ್ರೆಂಟ್ ಅನಿಸುತ್ತೋ, ಈಗ ಚಿಕನ್, ಮಟನ್ ಏನಾದ್ರು ಡಿಫ್ರೆಂಟಾಗಿರೋ ಅಂಥ ರೆಸಿಪಿ ನಾವು ಮಾಡಿದ್ರೆ ಅದೇ ಶಾರ್ಟ್ ಕ್ಲಿಪ್ಪಿಂಗ್ಸ್ನ ತಗೊಂಡು ಶಾರ್ಟ್ ವಿಡಿಯೋದಾಗ ಹಾಕ್ತೆ ಫ್ರೆಂಡ್ಸ್. ಫಸ್ಟು ಚಿಕನ್ ವಿಡಿಯೋ ನಂದು 10K ವ್ಯೂಸ್ ಹೋಗಿತ್ತು. ಅದೇ ಫಸ್ಟು ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ ಅಷ್ಟು ಬೇಗ ವ್ಯೂಸ್ ರೀಚ್ ಆಗಿದ್ದು. ಅದರಲ್ಲಿ ನನಗೆ 100 ಸಬ್ಸ್ಕ್ರೈಬರ್ಸ್ ಬಂದರು. ಆವಾಗ ನನಗೆ ಅದು ಒಂಥರ ಬೂಸ್ಟ್ ಥರ ಆಯಿತು ಫ್ರೆಂಡ್ಸ್. ಇನ್ನು ಯಾರಿಗಾನ ಒಬ್ರಿಗೆ ಒಂದು ಸ್ಟಾರ್ಟಪ್ ಅಂದರೆ ಒಂದು ಸಣ್ಣದೊಂದು ಟ್ರಿಕ್ ಸಾಕಲ್ಲ ಫ್ರೆಂಡ್ಸ್ ಅವ್ರಿಗೆ, ಮುಂದಕ್ಕೆ ನಾವು ಯಾವ ಥರ ಬೆಳಿಬೋದು ಅಂತೇಳಿ. ಹಾಗಾಗಿ ನಾನು ಒಂದೊಂದೇ ವೀಡಿಯೋಸ್ನ ಹಾಕ್ತಾ ಹೋದೆ ಫ್ರೆಂಡ್ಸ್. ಇನ್ನು ಪಾಸಿಟಿವ್ ಪೀಪಲ್ಸ್ ಇದ್ದಾರಲ್ಲ, ಅವ್ರು ನನಗೆ ಈ ಥರ ವೀಡಿಯೋಸ್ ಮಾಡು, ಆ ಥರ ವೀಡಿಯೋಸ್ ಮಾಡು, ಚೆನ್ನಾಗಿರುತ್ತೆ ಅಂತ ಎಲ್ಲ ಐಡಿಯಾ ಕೊಟ್ಟರು ಫ್ರೆಂಡ್ಸ್. ನಾನು ಹೋಗಿದ್ದ ಕಡೆ ಎಲ್ಲ ವೀಡಿಯೋಸ್ನ ಮಾಡಿ ಹಾಕ್ತಿದ್ದೆ. ಆಮೇಲೆ ಹಂಗೆ ಹೋಗ್ತಾ 500 ಸಬ್ಸ್ಕ್ರೈಬರ್ಸ್ ರೀಚ್ ಆದೆ ಫ್ರೆಂಡ್ಸ್. ಆವಾಗ ಫ್ಯಾಮಿಲಿ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬಂತು. ಯಾರ್ದು ಸಪೋರ್ಟ್ ಇಲ್ದಲೇ, ಫ್ಯಾಮಿಲಿ ಸಪೋರ್ಟ್ ಇಲ್ದಲೇ 500 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದೆ ಅಂತೇಳಿ ಆವಾಗ ನನಗೆ ವೀಡಿಯೋಸ್ನ ಮಾಡೋಕ್ಕೆ ಫ್ರೀ ಬಿಟ್ಟರು ಫ್ರೆಂಡ್ಸ್. ಆದರೆ ಅವರು ಹೇಳಿರೋ ಥರ ರೂಲ್ಸ್ ಅದು ಪಕ್ಕಾ ಫಾಲೋ ಮಾಡಲೇಬೇಕಾಗಿತ್ತು. ವಿತೌಟ್ ಫೇಸ್ ಏನೇನು ವೀಡಿಯೋ ಮಾಡ್ಬೇಕು ಅನಿಸುತ್ತೋ ನನ್ನ ಕೈಲಾದಷ್ಟು ನಾನು ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ನೈಲ್ ಆರ್ಟ್ ಮಾಡೋದನ್ನ ಕಲ್ತ್ಕೊಂಡೆ. ನಾನು ಯಾವುದೇ ಥರ ಕ್ಲಾಸಿಗೆಲ್ಲೂ ಹೋಗಿಲ್ಲ ಫ್ರೆಂಡ್ಸ್. ಮನೆಯಲ್ಲೇ ಫೋನ್ ನೋಡಿಕೊಂಡೇ ಕಲ್ತ್ಕೊಂಡೆ ನೈಲ್ ಆರ್ಟ್ ಮಾಡೋದು, ಸ್ಯಾರಿ ಕುಚ್ಚು ಹಾಕೋದು, ಇದೆಲ್ಲ ಕಲಿತೆ ನಾನು. ನೈಲ್ ಆರ್ಟ್ ಮಾಡೋದನ್ನ ವೀಡಿಯೋಸ್ನ ಮಾಡಿ ಹಾಕ್ತಿದ್ದೆ. ಮತ್ತು ಆ ಟೈಮಿಂಗ್ಸಲ್ಲಿ ಏನು ಟ್ರೆಂಡಿಂಗ್ ಟಾಪಿಕ್ ಇದೆ ಅಂತ ನೋಡಿಕೊಂಡು ಆ ವೀಡಿಯೋಸ್ನು ಕೂಡ ನಾನು ಹಾಕ್ತಿದ್ದೆ. ಚೆನ್ನಾಗಿ ರೀಚ್ ಆಗ್ತಿತ್ತು ಫ್ರೆಂಡ್ಸ್. ಕೆಲವೊಂದು ಪ್ರಾಬ್ಲಮ್ಸಿಂದ ಒಂದಷ್ಟು ವೀಡಿಯೋಸ್ನ ಡಿಲೀಟ್ ಮಾಡಿಬಿಟ್ಟೆ ನಾನು. ಸ್ಕಿನ್ ಕೇರು ಮತ್ತು ಮೇಕಪ್ಪು ಅದು ಇದು ಅಂತ ಸಿಕ್ಕಾಪಟ್ಟೆ ವೀಡಿಯೋಸ್ ಹಾಕಿದ್ದೆ, ಎಲ್ಲ ಡಿಲೀಟ್ ಮಾಡಿಬಿಟ್ಟೆ. ಮೇನ್ ಯಾವುದು ಚೆನ್ನಾಗಿ ರೀಚ್ ಆಗಿದೆಯೋ, ಯಾವ ಚೆನ್ನಾಗಿ ವ್ಯೂಸ್ ಬಂದಿದೆಯೋ ಅದನ್ನು ಮಾತ್ರ ಮಡಿಕೊಂಡು ಮಿಕ್ಕಿದ ವೀಡಿಯೋಸ್ನ ಡಿಲೀಟ್ ಮಾಡಿದೆ. ನನಗೆ ಗೊತ್ತಾಯಿತು ನಾನು ಹೇರ್ ಸ್ಟೈಲು ಮತ್ತು ನೈಲ್ ಆರ್ಟ್ ವೀಡಿಯೋಸ್ನ ಹಾಕಿದ್ರೆ ಚೆನ್ನಾಗಿ ರೀಚ್ ಆಗುತ್ತೆ ಅಂತೇಳಿ. ಫ್ರೆಂಡ್ಸ್, ಕರೆಕ್ಟಾಗಿ ನಾನು ನೈಲ್ ಆರ್ಟು ಮತ್ತು ಹೇರ್ ಸ್ಟೈಲ್ ಟಾಪಿಕ್ ಸ್ಟಾರ್ಟ್ ಮಾಡಿ ಒಂದೇ ವೀಕಿಗೆ ನನಗೆ 1K ಸಬ್ಸ್ಕ್ರೈಬರ್ಸ್ ಬಂದರು. ನನಗೆ ಫುಲ್ಲು ಶಾಕ್ ಆಯಿತು ಫ್ರೆಂಡ್ಸ್, ಏನು ಇಷ್ಟು ಬೇಗ ಇಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬಂತೆ ಅಂತೇಳಿ. ನನಗೆ ತುಂಬ ಖುಷಿ ಆಯಿತು. ಹಾಗೆ ಕಂಟಿನ್ಯೂ ಮಾಡ್ತಾ ಒಂದು ನನಗೆ ಯಾವಾಗ ಏನೇನು ತಲೆಗೆ ಬರುತ್ತೋ ಆವಾಗ ಥರ ವೀಡಿಯೋಸ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಹಂಗೆ ಹಿಂಗೆ ಆಗಿ 10K ಸಬ್ಸ್ಕ್ರೈಬರ್ಸ್ ಆಯಿತು. ಮತ್ತು ನಾನು ವಾಚಿಂಗ್ ಅವರ್ ಕಂಪ್ಲೀಟ್ ಮಾಡೋಕ್ಕೆ ಎಷ್ಟು ಸಾಹಸ ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್, ನಾನು ಮಾಡ್ದಲೇ ಇರೋ ಅಂಥ ಕೆಲಸನೇ ಇಲ್ಲ. ವಾಟ್ಸಪ್ ಸ್ಟೇಟಸಿಂದ ಹಿಡಿದು ಯಾವ್ಯಾವ ವೆಬ್ಸೈಟಲ್ಲಿ ವೀಡಿಯೋಸ್ ಲಿಂಕ್ ಹಾಕೋಕ್ಕಾಗುತ್ತೋ ಎಲ್ಲ ವೆಬ್ಸೈಟಲ್ಲೂ ಹಾಕಿ, ಫೇಸ್ಬುಕ್ ಮೆಸೆಂಜರಲ್ಲಿ ನಂಗೆ ಫ್ರೆಂಡೇ ಅಲ್ದಲೇ ಇರೋರಿಗೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ ಮಾಡಿಕೊಂಡು ಅವರಿಗೆಲ್ಲ ಲಿಂಕ್ ಕಳಿಸಿ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಅದು ಯಾವ ಟ್ರಿಕ್ಸು ಉಪಯೋಗ ಆಗಲೇ ಇಲ್ಲ ಫ್ರೆಂಡ್ಸ್ ನನಗೆ. ಆಮೇಲೆ 10K ಸಬ್ಸ್ಕ್ರೈಬರ್ ಇದ್ದರೂ ಏನು ಪ್ರಯೋಜನ, ವಾಚಿಂಗ್ ಅವರೇ ಆಗಿಲ್ಲ ಅಂತೇಳಿ ಆಮೇಲೆ ನನಗೆ ನಾನೇ ಮೋಟಿವೇಶನ್ ಮಾಡ್ಕೊಂಡು ಇನ್ನೂ ಕಷ್ಟಪಡೋಣ ಅಂತೇಳಿ ಮಾಡಿ ಆಮೇಲೆ ಯಾವುದೋ ಒಂದು ನನ್ನ ಚಾನಲ್ನಲ್ಲಿ ಗೋಲ್ಡ್ ಜ್ಯುವೆಲರಿ ಡಿಸೈನ್ಸ್ ಅಂತೇಳಿ ಹಾಕಿದೆ ಫ್ರೆಂಡ್ಸ್. ಒಂದು 10ರಿಂದ 15 ವೀಡಿಯೋಸ್ ಹಾಕಿದ್ದೀನಿ. ಆ ಎಲ್ಲ ವೀಡಿಯೋಸು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಒಂದಂತೂ 300K ಪ್ಲಸ್ ವ್ಯೂಸ್ ಬಂದಿದೆ. ವಾಚಿಂಗ್ ಅವರು ಒಂದೇ ದಿವಸಕ್ಕೆ 4,000 ವಾಚಿಂಗ್ ಅವರ್ ಕಂಪ್ಲೀಟ್ ಆಯಿತು. ನನಗೆ ಫುಲ್ ಸೈಕ್ ಆಗೋದೆ ಫ್ರೆಂಡ್ಸ್. ಇಷ್ಟು ವರ್ಷ ಮಾಡೋಕ್ಕಾಗ್ದಲೇ ಇರೋದು ಒಂದೇ ದಿವ್ಸದಲ್ಲಿ 4,000
ವಾಚಿಂಗ್ ಅವರ್ ಕಂಪ್ಲೀಟ್ ಮಾಡಿದ್ನಲ್ಲ ಅಂತೇಳಿ ಖುಷಿ ಆಯಿತು ಫ್ರೆಂಡ್ಸ್. ಆಮೇಲೆ ನಾನು ಯೂಟ್ಯೂಬ್ನವರು ಎಲ್ಲ ದುಡ್ಡು ಮಾಡೋದು, ಆಮೇಲೆ ಅವರು ಮೊನಿಟೈಸೇಷನ್ಗೆ ಅಪ್ಲೈ ಮಾಡೋ ಟ್ಯಾಬು ನನಗೆ ಆನ್ ಆಯಿತು. ಆಮೇಲೆ ಅದೇನೇನೋ ಫಾರ್ಮ್ ಎಲ್ಲ ಕೊಟ್ಟಿದ್ರು ಅವರು. ನಾನು ಫಾರ್ಮ್ ಎಲ್ಲ ಫಿಲ್ ಮಾಡಿದೆ. 24 ಅವರ್ಸ್ ಬೇಕಂತ ಅಂದರು. ನಾನು 24 ಅವರ್ಸ್ ವೆಯ್ಟ್ ಮಾಡಿ ನಾಳೆ ಓಪನ್ ಮಾಡಿ ನೋಡಿದ್ರೆ ರಿಜೆಕ್ಟ್ ಮಾಡಿದರು ಫ್ರೆಂಡ್ಸ್. ನನ್ನ ಚಾನಲ್ನಲ್ಲಿ ಕೆಲವಷ್ಟು ವೀಡಿಯೋಸ್ಗೆ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ, ಬರೀ ಹಂಗೆ ನಾನು ಏನು ವೀಡಿಯೋ ಮಾಡಿದ್ನೋ ಹಾಗೆ ಹಾಕಿದ್ದೀನಿ. ಅವರು ಅದಕ್ಕೆ ವಾಯ್ಸ್ ಓವರ್ ಇಲ್ಲ ಅಂತೇಳಿ ಇದನ್ನು ಮಾಡಿ ನಾನು ತಲೆ ಕೆಡಿಸ್ಕೊಂಡಿಲ್ಲ. ನಾನೇನು ದುಡ್ಡಿಗೋಸ್ಕರ ಏನು ವೀಡಿಯೋ ಮಾಡ್ತಿಲ್ವಲ್ಲ ಅಂಥೇಳಿ ನಾನು ಅಲ್ಲಿಗೆ ಸುಮ್ಮನಾದೆ. ನಾನು ಯಾವ ವೀಡಿಯೋನ ಎಡಿಟ್ ಮಾಡಿಲ್ಲ. ಆಮೇಲೆ ನೆಕ್ಸ್ಟ್ ಏನು ಗೊತ್ತಾ ಫ್ರೆಂಡ್ಸ್, ನಾವು ಯಾರಿಗಾದರೂ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಲ್ಲ, ನೀವು ಯಾವತ್ತೂ ಯಾವುದಕ್ಕೂ ರಿಕ್ವೆಸ್ಟ್ ಮಾಡ್ಕೊಬೇಡ್ರಿ ಫ್ರೆಂಡ್ಸ್. ನೀವು ಚೀಪಾಗಿ ಹೋಗ್ತೀರ ಅವ್ರ ಮುಂದೆ. ನೀವು ಓನಾಗಿ ಟ್ರೈ ಮಾಡಿ. ನೀವು ದೇವ್ರು ನಿಮಗೆ ಖಂಡಿತ ಒಂದಲ್ಲ ಒಂದು ರೀತಿ ಕೊಟ್ಟೇ ಕೊಡ್ತಾನೆ ಅನ್ನೋ ನನ್ನ ನಂಬಿಕೆ. ಹಾಗಾಗಿ ನಾನು ಇನ್ನಿಂದ ಯಾರನ್ನೂ ಸಪೋರ್ಟ್ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲಲ್ಲಿ ಸಪೋರ್ಟ್ ಅಂತ ಕೇಳಬೇಡ್ರಿ ಫ್ರೆಂಡ್ಸ್. ನೀವು ಯಾರು ಏನು ನೆಗೆಟಿವ್ ಥರ ಅಂದ್ಕೊಬೇಡ್ರಿ. ನಾನು ನನ್ನ ಪರ್ಸ್ನಲ್ ಒಪಿನಿಯನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಹೇಗಿದೆ ನನ್ನ ಯೂಟ್ಯೂಬ್ ಜರ್ನಿ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು, ನನ್ನ ಡಿಸಿಷನ್ನು ಮತ್ತು ಬೇರೆಯವರ ಬಿಹೇವಿಯರಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ನನಗೂ ತುಂಬ ಡ್ರೀಮ್ ಇದೆ ಫ್ರೆಂಡ್ಸ್. ಬೇರೆ ಬೇರೆ ಅಂಗಡಿಗೆಲ್ಲ ಹೋಗಿ ಈ ಥರ ಸ್ಟ್ರೀಟ್ ಫುಡ್ಡು ಮತ್ತು ಹೊಸ ರೆಸ್ಟೋರೆಂಟ್ಗಳನ್ನೆಲ್ಲ ಓಪನ್ ಆಗಿರುತ್ತಲ್ಲ, ಅಲ್ಲೋಗಿ ನಾನು ಫುಡ್ ರಿವ್ಯೂ ಕೊಡಬೇಕು, ಬೇರೆ ಬೇರೆ ಥರ ಡ್ರೀಮ್ ಇದೆ ಫ್ರೆಂಡ್ಸ್. ಆದರೆ ಮನೆಯಲ್ಲಿ ಅದಕ್ಕೆಲ್ಲ ಪರ್ಮಿಷನ್ ಇಲ್ಲ. ಮತ್ತು ಅದಕ್ಕೆಲ್ಲ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಕ್ಯಾಮ್ರಾ ಬೇಕಾಗುತ್ತೆ, ಒಂದೊಳ್ಳೆ ಮೈಕ್ ಬೇಕಾಗುತ್ತೆ. ಅದಕ್ಕೆ ನಾನು ಇನ್ನೂ ಅಷ್ಟು ದೊಡ್ಡದಾಗಿ ಸಾಹಸಕ್ಕೆ ಕೈ ಹಾಕಿಲ್ಲ. ನನ್ನ ಮನೆಯಲ್ಲೇ ಕೂತ್ಕೊಂಡು ಏನು ನಿಮಗೆ ಬೆಸ್ಟ್ ಕೊಡೋಕ್ಕಾಗುತ್ತೋ ಅದನ್ನು ಮಾತ್ರ ನಾನು ಟ್ರೈ ಮಾಡ್ತಾಯಿದ್ದೀನಿ. ವಿತೌಟ್ ಇನ್ವೆಸ್ಟ್ಮೆಂಟ್ ಏನೇನು ಆಗುತ್ತೋ ಅದೆಲ್ಲ ಮಾಡೋಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನ ಒಪಿನಿಯನ್ ಏನು ಗೊತ್ತಾ, ಯಾವುದೇ ಒಂದಾಗಲಿ ನೀವು ಎಕ್ಸ್ಪೆಕ್ಟ್ ಇಟ್ಕೊಬೇಡ್ರಿ. ಅನ್ಎಕ್ಸ್ಪೆಕ್ಟೆಡಾಗಿ ಅದು ಸಿಕ್ಕುತ್ತಲ್ಲ, ಅದೇ ಒಂದು ದೊಡ್ಡ ಗಾಡ್ ಕೊಡೋ ಗಿಫ್ಟ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ನನ್ನ ಕೈಲೇ ಆದಷ್ಟು ಏನು ಬೆಸ್ಟ್ ಕೊಡೋಕ್ಕಾಗುತ್ತೋ ಅದನ್ನು ನಾನು ಕೊಡ್ತಾಯಿದ್ದೀನಿ. ಅದರಲ್ಲೂ ಈ ವಿಡಿಯೋದಾಗೆ ನಾನು ಒಂದಷ್ಟು ಸ್ಟ್ರೀಟ್ ಫುಡ್ನ, ಒಂದಷ್ಟು ಅಂದರೆ ಒಂದು 2-3 ಸ್ಟ್ರೀಟ್ ಫುಡ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಇವತ್ತು ಈ ವಿಡಿಯೋ ಹಾಕ್ತಾ ಇರೋದು ಬಂದು ಹೇಗೆ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ದು ರೊಟೀನ್ ಇರುತ್ತೆ ಮತ್ತು ಅವ್ರದ್ದು ಜರ್ನಿ ಹೇಗಿರುತ್ತೆ ಅಂತ ನಾನು ಹೇಳಿರೋದು ಒಂದು ಸ್ವಲ್ಪ ನಿಮಗೆ ಪೂರ್ತಿ ಹೇಳೋಕ್ಕೂ ನಿಮಗೆ ಬೋರ್ ಆಗ್ಬೋದು. ಅದಕ್ಕೆ ನಾನು ವಿಡಿಯೋ ಮುಖಾಂತರ ಹೇಳೋಕ್ಕಾಗಲ್ಲ ಅಂತ ಈ ಥರ ಒಂದು ಏನಾದರೂ ಕ್ರಿಯೇಟಿವ್ ಆಗಿರಲಿ. ಮತ್ತು ಫುಡ್ ಅಂದರೆ ಎಲ್ಲರಿಗೂ ಇಷ್ಟ ಅಲ್ವಾ, ಅದಕ್ಕೆ ಇದೊಂದು ಐಡಿಯಾ ಇಟ್ಕೊಂಡು ನಾನು ನನ್ನ ಜರ್ನಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ನನಗೆ ಈ ವಿಡಿಯೋದಲ್ಲಿ ಒಂದು ಒಳ್ಳೆ ವಿಡಿಯೋ ಮಾಡೋಕ್ಕೆ ಐಡಿಯಾಸ್ ಕೊಟ್ಟರೆ ನಾನು ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನಾನು ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡೋಕ್ಕೆ. ಮತ್ತು ನಾನು 10K ಸಬ್ಸ್ಕ್ರೈಬರ್ ಆಗಿದ ತಕ್ಷಣವೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂತ ಇದ್ದೆ. ಹಾಗೆ ಸ್ಟಾರ್ಟು ಕೂಡ ಮಾಡಿದ್ದೀನಿ. ನನಗೆ ಇನ್ಸ್ಟಾಗ್ರಾಮು ಮತ್ತು ವಾಟ್ಸಪ್ ಗ್ರೂಪಲ್ಲಿ ಮತ್ತು ಬೇರೆ ಬೇರೆ ವೆಬ್ಸೈಟಾಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ನಾನು ಯೂಟ್ಯೂಬಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಬೇರೆ ಸ್ಯಾರೀಸು, ಕುರ್ತೀಸು, ಜ್ಯುವೆಲರ್ಸ್ ಎಲ್ಲ. ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಪರ್ಚೇಸ್ ಮಾಡ್ಕೊಳ್ಳಿ. ನೀವು ಪರ್ಚೇಸ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನಿಮಗೆ 50% ಆಫರ್ ಇರುತ್ತೆ.
ಫ್ರೀ ಡೆಲಿವರಿನೂ ಕೂಡ ಇರುತ್ತೆ, ಆದರೆ ಎಕ್ಸ್ಚೇಂಜ್ ಇರುತ್ತೆ, ರಿಟರ್ನ್ ಇರಲ್ಲ. ಕ್ಯಾಶ್ ಆನ್ ಡೆಲಿವರಿನೂ ಇರುತ್ತೆ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಂಡು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಹೇಳಿ.